ಉಕ್ಕೇರಿದ ನದಿಗಳಿಂದ ಮತ್ತೆ ಮತ್ತೆ ಜಲಕಂಟಕ. ಪ್ರವಾಹದ ಪ್ರಹಾರಕ್ಕೆ ಕೊಚ್ಚಿ ಹೋಗ್ತಾ ಇದೆ ಕರ್ನಾಟಕ. ದೇವಸ್ಥಾನಗಳು, ಗ್ರಾಮಗಳು, ಮನೆಗಳು ಮುಳುಗಿದ ಹೇಗೆ? ಕೊಡಗು, ಬೆಳಗಾವಿಯಲ್ಲಿ ಮತ್ತೆ ಪ್ರವಾಹದ ರುದ್ರ ನರ್ತನ. ಜೀವನಾಡಿಯಾಗಿದ್ದ ನದಿಗಳೇ ಜನರ ಜೀವವನ್ನ ಬಲಿ ಪಡಿತಾ ಇವೆ. ಕೃಷ್ಣೆ ಉಕ್ಕಿ ಹರಿದ್ರೆ ಜಲ ಸಮಾಧಿಯಾಗಲಿವೆ 27 ಹಳ್ಳಿಗಳು. ಇದೇ ಈ ಹೊತ್ತಿನ ಕಾರ್ಯಕ್ರಮ ಕರುನಾಡಿಗೆ ಜಲ ಶಾಪ. ನಾನ್ ಶರ್ಮಿತಾ ಶೆಟ್ಟಿ. ಉಕ್ಕೇರಿದ ನದಿಗಳಿಂದ ಮತ್ತೆ ಮತ್ತೆ ಜಲಕಂಟಕ. ಪ್ರವಾಹದ ಪ್ರಹಾರಕ್ಕೆ ಕೊಚ್ಚಿ ಹೋಗ್ತಿದೆ ಕರ್ನಾಟಕ. ದೇವಸ್ಥಾನಗಳು, ಗ್ರಾಮಗಳು, ಮನೆಗಳು ಮುಳುಗಿದ ಹೇಗೆ? ಉತ್ತರ ಭಾರತದಲ್ಲಿ ರೌದ್ರ ನರ್ತನ ತೋರಿದ್ದ ವರುಣಾಸುರ ಈಗ ಕರ್ನಾಟಕದಲ್ಲಿಯೂ ತನ್ನ ರಣ ಅಟ್ಟಹಾಸಗೈದಿದ್ದಾನೆ. ಅಬ್ಬಿರಿದು ಬೊಬ್ಬಿರಿಯುತ್ತಿರುವ ಜಲರಾಕ್ಷಸ ಕರ್ನಾಟಕದ ಲಕ್ಷಾಂತರ ಜನರ ಕಣ್ಣಲ್ಲಿ ರಕ್ತ ಕಣ್ಣೀರು ತರಿಸ್ತಿದ್ದಾನೆ. ಮರಣಮಳೆಯ ಕಬಂದ ಬಾಹುವಿನಲ್ಲಿ ಇಡೀ ರಾಜ್ಯವೇ ಬಂದಿಯಾಗಿದೆ. ಉತ್ತರದಿಂದ ಹಿಡಿದು ದಕ್ಷಿಣದವರೆಗೂ ಕ್ರೂರಿ ವರುಣ ಇನ್ನಿಲ್ಲದಂತೆ ಆರ್ಭಟಿಸುತ್ತಿದ್ದಾನೆ. ಇಡೀ ರಾಜ್ಯವೇ ಜಲಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದೆ. ಜಲಾಸುರನ ಕ್ರೌರ್ಯಕ್ಕೆ ಇಡೀ ಕರುನಾಡೆ ತತ್ತರಿಸಿ ಹೋಗಿದೆ. ಉಕ್ಕೇರಿ ಹರಿಯುತ್ತಿರುವ ನದಿಗಳಿಂದ ರಾಜ್ಯಕ್ಕೆ ಮತ್ತೆ ಮತ್ತೆ ಜಲಕಂಟಕ ಎದುರಾಗ್ತಿದೆ. ಪ್ರವಾಹದ ಪ್ರಹಾರಕ್ಕೆ ಇಡೀ ಕರ್ನಾಟಕವೇ ಕೊಚ್ಚಿ ಹೋಗ್ತಿದೆ. ದೇವಸ್ಥಾನಗಳು, ಗ್ರಾಮಗಳು, ಮನೆಗಳು ಎಲ್ಲವೂ ಸಂಪೂರ್ಣ ಜಲಸಮಾಧಿಯಾಗಿವೆ. ನೋಡ್ತಾನೆ ಸಾವಿರಾರು ಹೆಕ್ಟೇರ್ ಗಟ್ಟಲೆ ಕೃಷಿ ಭೂಮಿ ಕೊಚ್ಚಿಕೊಂಡು ಹೋಗ್ತಿದೆ. ವರ್ಷಗಳಿಂದ ಸ್ಥಿರವಾಗಿ ನಿಂತಿದ್ದ ಮನೆಗಳು ಜಲಸಮಾಧಿಯಾಗ್ತಿವೆ. ಜನರ ಪಾಲಿಗೆ ಜೀವನದಿಗಳಾಗಿದ್ದ ಕಾವೇರಿ, ಹೇಮಾವತಿ, ಕೃಷ್ಣ, ಭೀಮಾ ರೌದ್ರ ರೂಪ ತಾಳಿತು ಜನರ ಬದುಕನ್ನ ನರಕಕ್ಕೆ ತಳ್ಳಿವೆ. ಪ್ರಕೃತಿಯ ಪ್ರಕೋಪಕ್ಕೆ ಮನುಕುಲವೇ ಸ್ತಬ್ಧವಾಗಿದೆ. ಇಡೀ ರಾಜ್ಯವೇ ಮೆಗಾ ಸ್ಫೋಟಕ್ಕೆ ದಂಗು ಬಡಿದು ಹೋಗಿದೆ. ಕೊಡಗಿನಲ್ಲಿ 12 ಮನೆಗಳು ಜಲಸಮಾಧಿ. ಮಳೆಗಾಲ ಬಂತು ಅಂದ್ರೆ ಸಾಕು, ಮಂಜಿನ ನಗರಿ ಕೊಡಗು ಚಿತ್ರಣವೇ ಬದಲಾಗ್ಬಿಡುತ್ತೆ. ಸದಾ ಹಚ್ಚ ಹಸಿರಿನ ವಾತಾವರಣದಿಂದ ತುಂಬಿ ತುಳುಕೋ ಕೊಡಗು ಮಳೆಗಾಲದಲ್ಲಿ ಪ್ರವಾಹದ ರಕ್ಕಸ ನರ್ತನಕ್ಕೆ ನಲುಗಿ ಹೋಗುತ್ತೆ. ಇಡೀ ಕೊಡಗೆ ಜಲರಾಕ್ಷಸನ ವ್ಯೂಹದಲ್ಲಿ ಬಂದಿಯಾಗುತ್ತೆ. ಪ್ರತಿ ವರ್ಷ ಜೀವನದಿಯಾಗೋ ಕಾವೇರಿ ಮಳೆಗಾಲದ ಸಮಯದಲ್ಲಿ ಕೊಡಗಿನವರ ಪಾಲಿಗೆ ಅಕ್ಷರಶಃ ರಕ್ಕಸಿಯಂತೆ ಕಾಡುತ್ತೆ. ಕಳೆದ 2-3 ವರ್ಷಗಳಿಂದಲೂ ಕೊಡಗಿನಲ್ಲಿ ಈ ರೀತಿ ಪ್ರವಾಹದ ಪ್ರಹಾರ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈ ಬಾರಿಯೂ ಅಷ್ಟೇ ಮಹಾಮಳೆಯಿಂದ ಕೊಡಗು ಬಚಾವಾಗೋ ಲಕ್ಷಣವೇ ಕಾಣ್ತಾ ಇಲ್ಲ. ಕಾವೇರಿ ಪ್ರಹಾರಕ್ಕೆ ಅಮ್ಮತ್ತಿ ಗ್ರಾಮದ ಅಚ್ಚಿನಾಡು ಪ್ರದೇಶ ಸಂಪೂರ್ಣ ಮುಳುಗಡೆಯಾಗಿದೆ. ಕಾವೇರಿ ನದಿ ಉಕ್ಕೇರಿ ಹರಿತಿದ್ದು ಅಚ್ಚಿನಾಡು ಪ್ರದೇಶದಲ್ಲಿ 12 ಮನೆಗಳು ಸಂಪೂರ್ಣ ಜಲಸಮಾಧಿಯಾಗಿವೆ. ಉಕ್ಕಿ ಹರಿವ ಹೊಳೆಯಲ್ಲಿ ಕೊಚ್ಚಿ ಹೋದ ವಾಹನ. ಈ ದೃಶ್ಯ ನೋಡಿ ವೀಕ್ಷಕರೇ, ಉಕ್ಕಿ ಹರಿವ ಹೊಳೆಯಲ್ಲಿ ಯಾವ ರೀತಿ ವಾಹನ ಕೊಚ್ಚಿ ಹೋಗ್ತಿದೆ ಅಂತ. ಯಾವ ರೀತಿ ವಾಹನ ಪಲ್ಟಿ ಹೊಡಿತಾ ನೀರಿನ ರಭಸಕ್ಕೆ ಕೊಚ್ಚಿ ಹೋಯ್ತು ಅಂತ ನೋಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಗ್ರಾಮದ ಕಾಂಚಾನ ಎಂಬಲ್ಲಿ ನಡೆದಿರೋ ಘಟನೆ. ನೀರಕಟ್ಟೆ ಡ್ಯಾಂ ನೀರು ಬಿಟ್ಟ ಪರಿಣಾಮ ಹೊಳೆ ಉಕ್ಕಿ ಹರಿದಿದ್ದು ಪಿಕಪ್ ವಾಹನ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅದೃಷ್ಟವಶಾತ್ ವಾಹನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ.
ಕೃಷ್ಣಾ ಪ್ರವಾಹ 27 ಹಳ್ಳಿಗಳಿಗೆ ಮುಳುಗಡೆ ಭೀತಿ. ಉತ್ತರ ಕರ್ನಾಟಕದ ಜನರ ಪಾಲಿಗೆ ಜೀವನದಿ, ದಕ್ಷಿಣ ಭಾರತದ 2ನೇ ಅತಿದೊಡ್ಡ ನದಿ, ವರ್ಷಪೂರ್ತಿ ಕೃಷಿಕರ ಜೀವನಾಡಿಯಾಗಿ ಹರಿಯೋ ನದಿ ಮಳೆಗಾಲದಲ್ಲಿ ರಾಕ್ಷಸ ರೂಪ ತಾಳುತ್ತೆ. ಕೃಷ್ಣೆ ಉಕ್ಕಿ ಹರಿದ್ಲು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅಪಾಯ ಕಾದಿದೆ ಅಂತಾನೆ ಅರ್ಥ. ಕಳೆದ 2-3 ವರ್ಷಗಳಿಂದ ನಾವು ಇದನ್ನ ನೋಡ್ತಾನೆ ಬಂದಿದ್ದೇವೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಬೀಳ್ತಿದ್ದು ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ 2,20,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಹರಿಸಲಾಗಿದೆ. ಇದರಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ನದಿ ಪಾತ್ರದ 27 ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ವೆಲ್ಲೆಸ್ಲಿ ಸೇತುವೆಗೆ ಪ್ರವಾಹದ ಕಂಟಕ. ಕಾವೇರಿ ನಿರಂತರವಾಗಿ ಭೋರ್ಗರೆದ್ದು ಉಕ್ಕಿ ಹರಿತಿದ್ದಾಳೆ. ಇದರಿಂದ ಕೆಆರ್ಎಸ್ ಜಲಾಶಯದಿಂದ 75,000 ಕ್ಯೂಸೆಕ್ ಹೆಚ್ಚು ನೀರು ಬಿಡುಗಡೆ ಮಾಡಲಾಗ್ತಿದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂ ಕೆಳಭಾಗದಲ್ಲಿ ಆತಂಕ ಹೆಚ್ಚಾಗಿದೆ. ಇದರಿಂದ ಸುತ್ತಮುತ್ತಲಿನ ಪ್ರದೇಶವೆಲ್ಲ ಜಲಸಮಾಧಿಯಾಗ್ಬಿಟ್ಟಿದೆ. ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಬಲಮುರಿ, ರಂಗನತಿಟ್ಟು, ಪಕ್ಷಿಧಾಮಗಳೆಲ್ಲವೂ ಜಲಾವೃತವಾಗಿವೆ. ಹಾಗೆ ನಿಮಿಷಾಂಬ ದೇಗುಲದ ಬಾಗಿಲವರೆಗೂ ಪ್ರವಾಹದ ನೀರು ಉಕ್ಕೇರಿ ಬಂದಿದೆ. ಇನ್ನು ಶ್ರೀರಂಗಪಟ್ಟಣದಲ್ಲಿರೋ ಟಿಪ್ಪು ಕಾಲದ ವೆಲ್ಲೆಸ್ಲಿ ಸೇತುವೆಗೂ ಪ್ರವಾಹದ ಕಂಟಕ ಎದುರಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರವಾಸಿ ತಾಣಗಳ ಬಳಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ಮತ್ತೆ ಕುಸಿದ ಗುಡ್ಡ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿಯೂ ಮರಣ ಮಳೆ ಬೆಂಬಿಡದೆ ಸುರಿತಾ ಇದೆ. ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಈ ದೃಶ್ಯ ನೋಡಿ ವೀಕ್ಷಕರೇ, ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತು ಅಂದ್ರೆ ಅಲ್ಲಿ ಬೆಟ್ಟ ಗುಡ್ಡ ಕುಸಿಯೋದು ಸಾಮಾನ್ಯ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ ನಿರಂತರವಾಗಿ ಕುಸಿತಾನೇ ಇದೆ. ಗುಡ್ಡ ಕುಸಿದ ಸ್ಥಳದಲ್ಲಿ ಜೆಸಿಬಿಯಿಂದ ತೆರವು ಕಾರ್ಯಾಚರಣೆ ಕೂಡ ನಡೀತಿದೆ. ಗುಡ್ಡ ಕುಸಿತ ಹಾಗೂ ರಸ್ತೆ ಬಿರುಕು ಬಿಟ್ಟಿರೋ ಹಿನ್ನೆಲೆಯಲ್ಲಿ ಆಗಸ್ಟ್ 11ರವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಜಲಕ್ರೀಡೆಯಲ್ಲಿ ನಿರತರಾದ ಸಚಿವ ಸಿಟಿ ರವಿ. ಇಡೀ ರಾಜ್ಯವೇ ಮಹಾಪ್ರವಾಹದಿಂದ ತತ್ತರಿಸಿ ಹೋಗ್ತಿದ್ರು. ಕೆಲ ಸಚಿವರುಗಳು ಮಾತ್ರ ಇದಕ್ಕೆ ತಲೆ ಕೆಡಿಸಿಕೊಂಡಂತೆ ಕಾಣೋದಿಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಸಚಿವ ಸಿಟಿ ರವಿ ಜಲಕ್ರೀಡೆಯಲ್ಲಿ ನಿರತರಾಗಿದ್ರು. ಹೌದು, ಚಿಕ್ಕಮಗಳೂರಿನಲ್ಲಿ ಆಕಾಶವೇ ಕಿತ್ತು ಹೋಗೋ ರೀತಿ ಧಾರಾಕಾರ ಮಳೆ ಸುರಿದಿದೆ. ಕಂಡಲ್ಲಿ ಬೆಟ್ಟ ಗುಡ್ಡ ಕುಸಿದು ಹೋಗ್ತಿವೆ. ಜಿಲ್ಲೆಯಾದ್ಯಂತ ಮಳೆ ಹಾನಿಯಾಗಿ ನೆರೆ ಪರಿಸ್ಥಿತಿ ಇದ್ರೂ ಸಚಿವ ಸಿಟಿ ರವಿ ಜಲಸಾಹಸ ಕ್ರೀಡೆ ಉದ್ಘಾಟನೆಯಲ್ಲಿ ಬ್ಯುಸಿಯಾಗಿದ್ರು. ಸಚಿವರ ಈ ಬೇಜವಾಬ್ದಾರಿ ವಿರುದ್ಧ ಚಿಕ್ಕಮಗಳೂರಿನ ಜನ ಆಕ್ರೋಶ ಹೊರಹಾಕಿದ್ರು. ಪ್ರವಾಹದಲ್ಲಿ ಸಿಲುಕೊಂಡಿದ್ದ ಕುರಿಗಾಯಿ. ರಭಸದ ಪ್ರವಾಹಕ್ಕೆ ಕುರಿಗಾಯಿಯೊಬ್ಬ ನಡುಗಡ್ಡೆಯಲ್ಲಿ ಸಿಲುಕೊಂಡಿದ್ದ. ಕಳೆದ 5 ದಿನಗಳಿಂದ ಅಲ್ಲಿಯೇ ಸಿಕ್ಕಾಕೊಂಡಿದ್ದು ನದಿಯಿಂದ ಆಚೆ ಬರೋಕೆ ಸಾಧ್ಯವಾಗದೆ ಪರಿತಪಿಸುತ್ತಿದ್ದ. ಕುರಿ ಮೇಯಿಸೋಕೆ ಹೋದ ತೊಪ್ಪಣ್ಣ ನಡುಗಡ್ಡೆಯಲ್ಲಿ ಸಿಲುಕೊಂಡಿದ್ದು ಸಹಾಯಕ್ಕಾಗಿ ಅಂಗಲಾಚಿಸಿದ್ರು. ಸ್ಥಳಕ್ಕೆ ಹುಣಸಗಿ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿದ್ದು ಹೆಚ್ಚಿನ ಪ್ರವಾಹ ಇರೋ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸಂಕಷ್ಟ ಎದುರಾಗಿತ್ತು. ಬಾಗಲಕೋಟೆಯಲ್ಲಿ ಕೃಷ್ಣಾ ಘಟಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಇದರಿಂದ ಮುಧೋಳ ಯಾದವಾಡ ಸಂಪರ್ಕ ಸೇತುವೆಗೆ ಮುಳುಗಡೆ ಭೀತಿ ಎದುರಾಗಿದೆ. ಕಳೆದ ವರ್ಷ ಪ್ರವಾಹಕ್ಕೆ ಸಂಪೂರ್ಣ ಸೇತುವೆ ಕೊಚ್ಚಿ ಹೋಗಿತ್ತು. ಪರಿಣಾಮ ಹೊಸ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಇದೀಗ ಮತ್ತೆ ಪ್ರವಾಹಕ್ಕೆ ಸೇತುವೆ ಮುಳುಗುವ ಆತಂಕ ಎದುರಾಗಿದೆ. ಇನ್ನೊಂದು ಕಡೆ ಜಮಖಂಡಿಯ ಕೃಷ್ಣಾ ನದಿಯಲ್ಲೂ ಕೂಡ ಒಳಹರಿವು ಹೆಚ್ಚಾಗಿರೋದ್ರಿಂದ ಜಮಖಂಡಿ ಚಿಕ್ಕಪಡಸಲಗಿ ಸೇತುವೆ ಜಲಸಮಾಧಿಯಾಗೋ ಭೀತಿ ಎದುರಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಕ್ಷಣಕ್ಕೂ ಮಲಪ್ರಭೆಯ ಅಬ್ಬರ ಹೆಚ್ಚಾಗ್ತಿದ್ದು ಕಮತಗಿಯ ಚಿಕ್ಕ ಸೇತುವೆ ಜಲಸಮಾಹವಾಗಲು ಇನ್ನೂ 1 ಅಡಿ ಬಾಕಿ ಇದೆ.
ಚಿಕ್ಕೋಡಿಯಲ್ಲಿ ದೇವಸ್ಥಾನಗಳಿಗೆ ನುಗ್ಗಿದ ನೀರು. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿರೋದ್ರಿಂದ ಕೃಷ್ಣಾ ನದಿಯಲ್ಲಿ 3 ಅಡಿ ನೀರು ಏರಿಕೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಹಾಗೂ ರಾಯಭಾಗ ತಾಲೂಕಿನ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಕಾರದಾಗ ಗ್ರಾಮದ ಬಂಗಾಲಿ ಬಾಬಾ ಹಾಗೂ ಸಂಕೇಶ್ವರ ಪಟ್ಟಣದ ಶಂಕರ ಹಾಗೂ ಲಕ್ಷ್ಮೀ ದೇವಸ್ಥಾನಗಳಿಗೆ ನೀರು ನುಗ್ಗಿದ್ದು ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಅಪಾಯದ ಮಟ್ಟದಲ್ಲಿ ಹರಿತಿದೆ ಕಾಳಿ ನದಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ತಗ್ಗಿದ್ರೂ ನದಿ ಹರಿವಿನ ಅಬ್ಬರ ಮುಂದುವರೆದಿದೆ. ಕಾರವಾರ ನಗೆ ಗ್ರಾಮದಲ್ಲಿ 6 ಎಕರೆ ಭೂಕುಸಿತ ಉಂಟಾಗಿದ್ದು 25 ಎಕರೆ ಕೃಷಿ ಭೂಮಿ ನಾಶವಾಗಿದೆ. ಭೂಕುಸಿತದ ಮಣ್ಣಿನಲ್ಲಿ ಭತ್ತದ ಗದ್ದೆಗೆ ಮುಚ್ಚಿ ಹೋಗಿದೆ. ಇದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನೊಂದು ಕಡೆ ಕದ್ರಾ ಜಲಾಶಯದಿಂದ ನಿರಂತರವಾಗಿ ನೀರು ಹರಿಬಿಡಲಾಗ್ತಿದ್ದು ಕಾಳಿ ನದಿ ಅಪಾಯದ ಮಟ್ಟದಲ್ಲಿ ಹರಿತಿದೆ. ಶಾಂತವಾಗಿ ಹರಿತಿದ್ದ ಕಾಳಿ ರೌದ್ರಾವತಾರ ತಾಳಿದ್ದಾಳೆ. 68,000 ಕ್ಯೂಸೆಕ್ ನೀರನ್ನ ಕಾಳಿ ನದಿಗೆ ಬಿಡಲಾಗ್ತಿದ್ದು 7 ಗೇಟ್ಗಳ ಮೂಲಕ ನೀರನ್ನ ಹರಿಬಿಡಲಾಗ್ತಿದೆ. ಇದರಿಂದ ನದಿ ಪಾತ್ರದ ಜನರಲ್ಲಿ ಮುಳುಗಡೆ ಆತಂಕ ಎದುರಾಗಿದೆ. ವರುಣಾಸುರನ ಅಬ್ಬರಕ್ಕೆ ಕೇರಳ ಕರ್ನಾಟಕ ರಸ್ತೆ ಬಂದ್. ಕೇರಳದ ವಯನಾಡ್ನಲ್ಲಿ ತೋ ಅಂತ ಮಳೆ ಸುರಿತಿರೋ ಹಿನ್ನೆಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲೆಹೊಳೆ ಹಳ್ಳ ಉಕ್ಕಿ ಹರಿತಿದೆ. ರಾಷ್ಟ್ರೀಯ ಹೆದ್ದಾರಿ ಉಕ್ಕಿ ಹರಿತಿದ್ದು ಹೆದ್ದಾರಿ ಬಂದ್ ಮಾಡಲಾಗಿದೆ. ಇದರಿಂದ ಗುಂಡ್ಲುಪೇಟೆ ಮಾರ್ಗವಾಗಿ ಕರ್ನಾಟಕ ಕೇರಳ ನಡುವೆ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ವರುಣಾಸುರ ಇಷ್ಟೆಲ್ಲ ಆರ್ಭಟ ಮಾಡಿದ ಮೇಲೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ತಮ್ಮ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ವರುಣಾರ್ಭಟದಿಂದ ಕರ್ನಾಟಕವೇ ತತ್ತರಿಸಿ ಹೋಗಿದೆ. ಪ್ರವಾಹದ ಪ್ರಹಾರಕ್ಕೆ ಜನ ನಲುಗಿ ಹೋಗಿದ್ದಾರೆ. ಹೀಗಾಗಿ ಸಚಿವರು ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ಪರಿಸ್ಥಿತಿ ಅವಲೋಕಿಸಿದ್ರು. ಹಾಗಾದ್ರೆ ಯಾವೆಲ್ಲ ಸಚಿವರು ನೆರೆ ಪರಿಸ್ಥಿತಿ ವೀಕ್ಷಿಸಿದ್ರು ಅನ್ನೋ ಮಾಹಿತಿ ಕೊಡ್ತೀನಿ ಬ್ರೇಕ್ ಆದ್ಮೇಲೆ. ಕರುನಾಡಿಗೆ ಮೇಲಿಂದ ಮೇಲೆ ಜಲಕಂಟಕ ಕಾಡ್ತಾನೆ ಇದೆ. ವರುಣಾರ್ಭಟಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಈ ನಡುವೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ತಮ್ಮ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಪರಿಸ್ಥಿತಿ ಅವಲೋಕಿಸಿದ್ರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಾವೇರಿಗೆ ಭೇಟಿ ಕೊಟ್ಟು ಹಾನಿಯಾದ ಮನೆಗಳಿಗೆ 10,000 ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಹಾಗೆ ಇನ್ನುಳಿದ ಸಚಿವರು ಎಲ್ಲೆಲ್ಲಿಗೆ ಭೇಟಿ ಕೊಟ್ಟಿದ್ರು ಅನ್ನೋ ಬಗ್ಗೆ ಹೇಳ್ತೀವಿ ನೋಡಿ. ವರುಣಾರ್ಭಟಕ್ಕೆ ಇಡೀ ರಾಜ್ಯವೇ ತತ್ತರಿಸಿ ಹೋಗಿದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲವು ಸಚಿವರುಗಳು ತಮ್ಮ ತಮ್ಮ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಪ್ರವಾಹ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಡಿಸಿಎಂ ಗೋವಿಂದ ಕಾರಜೋಳ ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಬಸವೇಶ್ವರ ದೇಗುಲವನ್ನ ವೀಕ್ಷಿಸಿ ನಂತರ ಜನರಿಂದ ಮನವಿ ಸ್ವೀಕರಿಸಿದ್ರು. ಹಾವೇರಿಯಲ್ಲಿ ಅತಿವೃಷ್ಟಿ ಬಾಧಿತ ಪ್ರದೇಶಗಳಿಗೆ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಭೇಟಿ ಕೊಟ್ಟರು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕೂಡಲ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟರು. ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಕೂಡಲೇ 10,000 ರೂಪಾಯಿ ಪರಿಹಾರ ನೀಡಲು ಆದೇಶಿಸಿದ್ರು. ಕೃಷ್ಣಾ ನದಿಯ ಅಬ್ಬರಕ್ಕೆ ಬೆಳಗಾವಿ, ಯಾದಗಿರಿ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆ ತತ್ತರಿಸಿ ಹೋಗಿದೆ. ನೆರೆಯಿಂದ ಬಾಧಿತವಾಗಿರುವ ಪ್ರದೇಶಗಳಿಗೆ ಬೆಳಗಾವಿ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ರು. ಚಿಕ್ಕೋಡಿ ಯಡೂರು ಗ್ರಾಮದಲ್ಲಿ ಬೋಟ್ನಲ್ಲಿ ತೆರಳಿ ಪ್ರವಾಹದ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ ಕೊರೋನಾ ಸಲುವಾಗಿ ಕಾಳಜಿ ಕೇಂದ್ರಗಳ ಸಂಖ್ಯೆ ಹೆಚ್ಚು ಮಾಡುವಂತೆ ಸೂಚಿಸಲಾಗಿದೆ ಎಂದರು.
ಕೊಡಗು ಉಸ್ತುವಾರಿ ಸಚಿವ ಸೋಮಣ್ಣ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಮಾಡಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಭಾಗಮಂಡಲದಿಂದ ತಲಕಾವೇರಿಗೆ ವಾಹನಗಳು ಓಡಾಡುವಂತೆ ಆಗಬೇಕು ಅಂತ ಸೂಚಿಸಿದ್ರು. ಹಾಗೆ ಕೊಡಗು ಜಿಲ್ಲಾಧಿಕಾರಿ ಕಚೇರಿ ಕುಸಿಯುವ ಆತಂಕ ಹಿನ್ನೆಲೆ ಸಚಿವ ಸೋಮಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಸರ್ಕಾರ ಕೂಡ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ. ಕೊಡಗಿನ ಆ ಒಂದು ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಅಯೋಮಯವಾಗಿದೆ, ಪ್ರವಾಹವನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ, ಇಲ್ಲಿವರೆಗೂ ಎಷ್ಟು ಪರಿಹಾರ ಘೋಷಣೆಯಾಗಿದೆ, ಈ ಬಗ್ಗೆ ಮಾಹಿತಿ ಬ್ರೇಕ್ ಆದ್ಮೇಲೆ. ಆ ಒಂದು ಗ್ರಾಮ ಈಗ ಸಂಪೂರ್ಣ ಜಲಸಮಾಧಿ ಆಗ್ಬಿಟ್ಟಿದೆ. ಕಳೆದ 3 ದಿನಗಳಿಂದ ಅಲ್ಲಿನ ಜನ ಅನ್ನ ನೀರು ಇಲ್ಲದೆ ಪರದಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸರ್ಕಾರ ಕೂಡ ಪ್ರವಾಹವನ್ನ ನಿಭಾಯಿಸೋದಕ್ಕೆ 123 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಭರ್ತಿಯಾಗಿರೋ ಡ್ಯಾಂನಲ್ಲಿ ನೀರು ಬಿಡೋಕು ಆದೇಶವನ್ನ ನೀಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಡಗಿನಲ್ಲಿ ಮಹಾಮಳೆಗೆ ಇಡೀ ಗ್ರಾಮವೇ ಮುಳುಗಿ ಹೋಗಿದೆ. ಈ ಬಗ್ಗೆ ನ್ಯೂಸ್ 18 ತಂಡ ಮೆಗಾ ಕವರೇಜ್ ಮಾಡಿದೆ. ಪ್ರವಾಹದ ಅಬ್ಬರಕ್ಕೆ ಇಡೀ ಗ್ರಾಮವೇ ಮುಳುಗಡೆಯಾಗಿದ್ದು 40 ಕುಟುಂಬಗಳು ಬೀದಿ ಪಾಲಾಗಿವೆ. ಮಡಿಕೇರಿ ತಾಲೂಕು ಕಣ್ಣಂಬಲಮುರಿ ಗ್ರಾಮ ಸಂಪೂರ್ಣ ಜಲಸಮಾಧಿಯಾಗಿದೆ. ಗ್ರಾಮದಲ್ಲಿನ ದೇವಾಲಯ, ಮಸೀದಿ, ಮನೆ ಎಲ್ಲವೂ ನೀರು ಪಾಲಾಗಿವೆ. ಕಳೆದ 3 ದಿನಗಳಿಂದ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವಿಲ್ಲ. ಇಲ್ಲಿನ ಜನರ ಗೋಳಾಟವನ್ನ ಕೇಳೋರೆ ಗತಿಯಿಲ್ಲದಂತಾಗಿದೆ. ಅನ್ನ ಆಹಾರ ಇಲ್ಲದೆ 3 ದಿನದಿಂದ ಪರದಾಡುತ್ತಿದ್ದಾರೆ. ಮನುಷ್ಯರ ಜೊತೆಗೆ ಮೂಕ ಪ್ರಾಣಿಗಳು ಕೂಡ ರೋಧನೆ ಅನುಭವಿಸುತ್ತಿವೆ. ಹಾಗೆ ಇನ್ನೊಂದು ಕಡೆ ಬ್ರಹ್ಮಗಿರಿ ಬೆಟ್ಟ ಕುಸಿತದಲ್ಲಿ ನಾಪತ್ತೆಯಾಗಿದ್ದ ಅರ್ಚಕರ ಕುಟುಂಬದ 5ರಲ್ಲಿ ಒಬ್ಬರ ಮೃತದೇಹ ಪತ್ತೆಯಾಗಿದೆ. ಅದು ನಾರಾಯಣ್ ಆಚಾರ್ ಅವರ ಸಹೋದರ ಆನಂದ ತೀರ್ಥ ಅವರ ಶವ ಎಂದು ಪತ್ತೆ ಹಚ್ಚಲಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಭೇಟಿ ನೀಡಿ ಮಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದ್ರು. ನೆರೆ ತೊಂದರೆ ಎದುರಿಸುತ್ತಿರುವ ಕುಟುಂಬಗಳಿಗೆ ಪರ್ಯಾಯ ಜಾಗ ಒದಗಿಸುವ ಭರವಸೆ ನೀಡಿದ್ರು. ಇನ್ನು ಮಳೆ ಹಾನಿಗೀಡಾದ 11 ಜಿಲ್ಲೆಗಳಿಗೆ ಅಶೋಕ್ ತಲಾ 5 ಕೋಟಿ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಈ ಪ್ರವಾಹದಿಂದ ಜನ ಒಂದ್ ಕಡೆ ತತ್ತರಿಸುತ್ತಿದ್ರೆ ಸರ್ಕಾರ ಕೂಡ ಪ್ರವಾಹ ಪರಿಸ್ಥಿತಿ ಎದುರಿಸುವುದಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಮಳೆ ಪ್ರವಾಹದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತುರ್ತು ಕ್ರಮಗಳನ್ನು ಜಾರಿ ಮಾಡಲು ಸೂಚನೆ ನೀಡಿದೆ. ಎಲ್ಲೆಲ್ಲಿ ಡ್ಯಾಂ ಭರ್ತಿಯಾಗಿದೆಯೋ ಅಲ್ಲಿ ನೀರು ಹೊರಬಿಡಲು ಸೂಚನೆ ಕೊಟ್ಟಿದೆ. ಅಲ್ಲದೆ ಅಪಾಯದ ಸ್ಥಳದಲ್ಲಿರುವವರನ್ನ ಸ್ಥಳಾಂತರ ಮಾಡಲಾಗ್ತಿದೆ. ದೋಣಿ, ದೀಪ ಸೇರಿದಂತೆ ಅಗತ್ಯ ವಸ್ತುಗಳನ್ನ ನೆರೆ ಪ್ರದೇಶಗಳಿಗೆ ಕಳಿಸಿಕೊಟ್ಟಿದೆ. ಮಳೆ ಹೆಚ್ಚಿರುವ 9 ಜಿಲ್ಲೆಗಳಲ್ಲಿ ಈಗಾಗಲೇ 12 ಸಂತ್ರಸ್ತರ ಕೇಂದ್ರಗಳನ್ನ ತೆರೆಯಲಾಗಿದೆ. ಗುಡ್ಡ ಕುಸಿತದಲ್ಲಿ ಸಿಕ್ಕಿಕೊಂಡವರನ್ನ ಬಚಾವ್ ಮಾಡುವ ಕೆಲಸಕ್ಕೆ ಆದ್ಯತೆ ಕೊಡಲಾಗಿದೆ. ಮಳೆ ಪರಿಹಾರಕ್ಕಾಗಿ ಸರ್ಕಾರ 123 ಕೋಟಿ ರೂಪಾಯಿ ತೆಗೆದಿಟ್ಟಿದೆ. ಕೋವಿಡ್ ಕಾರ್ಯಕ್ಕೆ ಮೀಸಲಿಟ್ಟಿರುವ 90 ಕೋಟಿ ರೂಪಾಯಿಯನ್ನ ಮಳೆ ಪರಿಹಾರ ಕಾರ್ಯಕ್ಕೆ ಬಳಸಲು ಅವಕಾಶ ನೀಡಲಾಗಿದೆ ಅಂತ ಸಚಿವ ಸುಧಾಕರ್ ಹೇಳಿದ್ದಾರೆ. ಬೆಂಬಿಡದೆ ಸುರಿತಿರೋ ಮರಣ ಮಳೆ ಕರ್ನಾಟಕವನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಉಕ್ಕಿ ಹರಿತಿರೋ ನದಿಗಳು ರಾಜ್ಯಕ್ಕೆ ದೊಡ್ಡ ಜಲಾಘಾತವನ್ನೇ ನೀಡಿದೆ. ಒಂದ್ ಕಡೆ ಕೊರೋನಾ ಹಾವಳಿ, ಇನ್ನೊಂದು ಕಡೆ ವರುಣಾರ್ಭಟ. ಇವೆರಡರಿಂದಲೂ ಕರ್ನಾಟಕದ ಜನ ಹೈರಾಣಾಗ್ಬಿಟ್ಟಿದ್ದಾರೆ. ಪ್ರಕೃತಿಯ ದಾಳಿಗೆ ಇಡೀ ರಾಜ್ಯದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.